ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ನೀವೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಇದು ಮಾಡ್ಕೊರಿ, ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಗಂತೂ ಆಷಾಢ ಶ್ರಾವಣ ಪೂಜೆ ಇರೋದ್ರಿಂದ ಎಷ್ಟೋ ಜನ ವ್ರತ ಮಾಡ್ತಾರೆ. ಆ ವ್ರತಕ್ಕಾಗಿಯೂ ಈ ಉಪವಾಸ ಇದ್ದಾಗೂ ಇದನ್ನು ಮಾಡ್ಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿನಿ ರೀ. ಈ ಆಲೂಗಡ್ಡೆಗಳನ್ನ ನಾನು ಆಮೇಲೆ ಯೂಸ್ ಮಾಡ್ತೀನಿ. ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ ರೀ. ಹೀಗೆ ನೀರಿನಲ್ಲಿ ಹಾಕಿಡ್ತೀನಿ. ಈಗ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟು ದಪ್ಪ ಸಾಬುದಾನಿಯನ್ನು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟನೆ 2 ರಿಂದ 3 ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತೊಗೋತೀನಿ ರೀ. ಅವಾಗ ಏನಾಗ್ತದೆ, ಇದ್ರ ಮಾಯಿಶ್ಚರ್ ಹೋಗಿ ತುಂಬಾ ಕ್ರಿಸ್ಪಿ ಆಗ್ತಾವ್ರಿ ಅವು. ನೋಡಿ, ಈ ವೆದರ್ಗೆ ಸ್ವಲ್ಪ ನಂಬಾಗಿರ್ತಾವಲ್ಲ, ಅದಕ್ಕೆ ಈ ಗ್ಯಾಸನ್ನು ಆಫ್ ಮಾಡೀನಿ ರೀ. ಇವು ಆರ್ಲಿ ರೀ, ಕಂಪ್ಲೀಟಾಗಿ ಆರಿದ್ಮೇಲೆ ನಾನು ಯೂಸ್ ಮಾಡ್ತೀನಿ ರೀ. ಈಗ ಮಿಕ್ಸಿ ಜಾರ್ಗೆ ನೋಡಿ, ಇದರಲ್ಲಿ 2 ಆಲೂಗಡ್ಡೆ ಇದಾವಲ್ಲ ರೀ, 1 ಆಲೂಗಡ್ಡೆಯನ್ನು ತೊಗೋತೀನಿ ನೋಡಿರಿ. ಇದನ್ನು ಒಂದು ಸೈಡ್ಗೆ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ 1 ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೊಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕ್ರಿ, ತುಂಬ ಖಾರ ಬೇಡ ಅಂದ್ರೆ 2ನೇ ಹಾಕ್ರಿ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಈಗ ಫೈನ ಪೇಸ್ಟಾಗಿ ರೆಡಿ ಆಗ್ಯದ ರೀ. ಇದೇ ಥರನೇ ಆಗಲಿ. ಇದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಈ ಕೊತ್ತಂಬರಿ ಸೊಪ್ಪನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳಕಿದ್ದೀನಿ ರೀ. ಫಸ್ಟನ್ನೇ ಹಾಕಿರೋದು ತುಂಬ ಫೈನ್ ಪೇಸ್ಟ್ ಆಗ್ತಾಯಿದೆ ಅದ್ರ ಜೊತೆ ಅಂತ ಹೇಳಿ ಆಮೇಲೆ ಹಾಕ್ಕೊಂಡಿದ್ದೀನಿ ರೀ. ನೋಡಿ, ಈ ರೀತಿ ಸಣ್ಣ ಸಣ್ಣ ಈ ಥರ ತರಿ ಆಗ್ಬೇಕು ರೀ. ಅಷ್ಟೇ 1 ಸುತ್ತನ್ನು ಹಾಕ್ಕೊಂಡು ತೊಗೊಂಡ್ಬಿಟ್ಟಿನಿ ರೀ. ಇದನ್ನು ಈಗ ಬೇರೆ ಬೌಲಿಗೆ ಹಾಕ್ಕೊಂಡು ತೊಗೋತೀನಿ ರೀ ನಾನು ಇದನ್ನು. ಈಗ ಅದೇ ಮಿಕ್ಸಿ ಜಾರ್ಗೆ ಈ ಸಾಬುದಾನಿ ಯಾರ್ಯಾವ್ರಿ ಈಗ ಇದನ್ನು ಹಾಕೋತಾ ಇದ್ದೀನಿ ರೀ. ನೋಡಿ, ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ. ಅಂದ್ರೆ ಸಣ್ಣ ಸಣ್ಣ ಸಾಬುದಾನಿ ಪೀಸ್ ಥರ ಕಾಣಬೇಕು, ಅಥವಾ ಸಣ್ಣ ಸಕ್ಕರೆ ಇರ್ತೈತಿಲ್ಲ ಆ ಥರ ಕಾಣ್ತಿರ್ತದಲ್ಲ ರೀ, ಆ ಥರ. ನೋಡಿ, ನಿಮಗೆ ಕಾಣಿಸಕತ್ತದ ನೋಡಿರಿ, ಸಣ್ಣ ಸಣ್ಣ ತರಿಯಾಗಿಯೇ ಗ್ರೈಂಡ್ ಮಾಡಿ, ಫೈನ್ ಪೌಡ್ರ್ ಮಾಡ್ಕೊಬೇಡ್ರಿ. ಇದೇ ಥರನೇ ಮಾಡ್ಕೊರಿ. ಈಗ ಇದನ್ನು ಈ ಪಾತ್ರೆಗೆ ಹಾಕೋತೇನೆ ರೀ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇಲ್ಲಾಂದ್ರೆ ನೀವು ಪೌಡ್ರ್ ಇದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿರಿ. ಇಲ್ಲೊಂದು 3 ಸ್ಪೂನ್ ಆಗಷ್ಟು ಶೇಂಗಾ ತೊಗೊಂಡು ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡು, ಒಂದು ಸಣ್ಣ ಸಣ್ಣ ಶೇಂಗಾ ಪೀಸ್ಗಳು ಕಾಣ್ತಿರ್ಬೇಕು ರೀ. ಅದ್ರ ಟೇಸ್ಟು ಚೆನ್ನಾಗಿ ಬರ್ತೈತಿ ಮತ್ತು ಕ್ರಿಸ್ಪಿನೂ ಆಗ್ತಾವ್ರಿ. ಈಗ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಹಾಗೆ ಮಾಡ್ಕೊತಿದ್ರೆ ಈ ಉಪ್ಪನ್ನು ಹಾಕ್ರಿ, ಅಥವಾ ಉಪವಾಸ ವ್ರತ ಮಾಡ್ಕೊಳ್ಳುವಾಗ ಏನು ಶೇದರ್ಲಾನಿ ಉಪ್ಪು ಇರ್ತದಲ್ಲ ರೀ, ಆ ಉಪ್ಪನ್ನು ನೀವು ಹಾಕಿಬಿಟ್ಟು ಮಾಡ್ಕೊರಿ. ನೋಡಿ, ಈಗ ಮಿಕ್ಸ್ ಮಾಡ್ಕೊತೀನಿ ರೀ. ಇದು ಫಸ್ಟ್ ಅದರೊಳಗನೆ ಮಿಕ್ಸ್ ಮಾಡ್ಕೋಬೇಕು ರೀ, ನೀರನ್ನೇನು ಹಾಕಬೇಡ್ರಿ. ನೋಡಿ, ಅದರಲ್ಲೇ ಮೆತ್ತಗಾಗಿನೇ ನೋಡಿ ಇಷ್ಟೇ ಕಲಿಸಿದ್ದೀನಿ. ಈಗ ಒಂದು 5 ನಿಮಿಷ ಇದನ್ನು ತೆಗೆದಿಡ್ತೀನಿ ಅನ್ಕತಕ್ಕ. ನೋಡಿ, ಈ ರೀತಿ ಮೆತ್ತಗನೇ ಇರ್ಬೇಕು ರೀ ಇದು. ಮತ್ತು ಸಾಬುದಾನಿನೂ ನೀರು ಹಿರ್ಕೋತದಲ್ಲ, ಆಮೇಲೆ ಇದು ಗಟ್ಟಿಯಾಗಿರ್ತದೆ ರೀ. ಒಂದು 5 ನಿಮಿಷ ಇದನ್ನು ತೆಗೆದು ಸೈಡಿಗೆ ಇಡ್ತೀನಿ ರೀ ಅನ್ಕತಕ್ಕ. ನೋಡಿ, ಈಗಿನೊಂದು ಆಲೂಗಡ್ಡೆ ಉಳ್ದೈತಲ್ಲ ರೀ, ಅದನ್ನು ಈ ರೀತಿ ರೌಂಡಾಗಿ ತೆಳುವಾಗಿ ಕಟ್ ಮಾಡ್ಕೋತೀನಿ. ಇಲ್ಲಾಂದ್ರೆ ನೀವು ಇದನ್ನು ಚಿಪ್ಸ್ ಮಾಡೋ ಮಣಿ ಇರ್ತದಲ್ಲ, ಅದರಲ್ಲೇನೂ ಮಾಡ್ಕೋಬೋದು ರೀ, ನಡೀತೈತಿ. ನಿಮಗೆ ಯಾವುದು ಈಸಿ ಆಗ್ತೈತಲ್ಲ ಅದರಲ್ಲೇ ಮಾಡ್ಕೊರಿ ನೀವು. ನೋಡಿ, ಈ ರೀತಿ ತೆಳುವಾಗಿ ಕಟ್ ಮಾಡ್ಕೋಬೋದು ನೀವು. ಇದರಲ್ಲಿ ಹಿಟ್ಟಿನಲ್ಲಿ 2 ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ಒಂದು ಆಲೂಗಡ್ಡೆದ ಈ ರೀತಿ ಏನು ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 5 ನಿಮಿಷ ಆದಮೇಲೆ ನೋಡಿರಿ, ಇದೇಗಿನಕ್ಕಿಂತ ಗಟ್ಟಿಯಾಗಿದ್ರೆ ಅದು ಏನಾಗಿರ್ತದೆ, ಸಾಬುದಾನಿ ಏನಾಗಿರ್ತದೆ, ಅದನ್ನು ನೀರನ್ನು ಹಿರ್ಕೊಂಡು ಇನ್ನಷ್ಟು ಗಟ್ಟಿ ಆದಂಗೆ ಇನ್ನೊಂದು ಸ್ವಲ್ಪ ಇದನ್ನು ಚೆಂದಾಗಿ ನೆನ್ಕೊರಿ. ಆಮೇಲೆ ನಿಮ್ಗೆ ತುಂಬಾ ಗಟ್ಟಿ ಅನ್ಸಕತ್ತಿದ್ರೆ ನೀವು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ಇದನ್ನ ನಾದ್ಕೋಬೋದು ರೀ. ಒಮ್ಮೆಲೆ ಭಾಳ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನೋಡಿ, ನೀರನ್ನು ನೀವು ನೋಡಿ ಹಾಕೋರಿ. ತುಂಬ ಹಾಕೋಬಾರ್ದು. 1 ಸ್ಪೂನ್ ಅಥವಾ 2 ಸ್ಪೂನ್ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿರಿ, ನಿಮಗೆ 2 ಥರ ಕಟ್ಲೆಟ್ ಥರನೂ ಮಾಡ್ಕೋಬೋದು ನೀವು. ನೋಡಿ, ಇಷ್ಟಿಷ್ಟೇ ಮಾಡಿ ರೌಂಡಾಗಿ ಮಾಡ್ಕೊಂಡು ಮಾಡ್ಕೋಬೋದು. ನಾನು 2 ರೀತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಮತ್ತು ಯಾವುದು ಈಸಿ ಅನ್ನಿಸ್ತಲ್ಲ ಅದನ್ನು ನೀವು ಮಾಡ್ಕೊರಿ. ನೋಡಿ, ಈ ರೀತಿ ಕಟ್ಲೆಟ್ ಥರನೂ ನೀವು ಮಾಡ್ಕೋಬೋದು ರೀ. ನೋಡಿ, ಇದರಲ್ಲಿ ಏನು ಮಾಡ್ತೀನಿ ನಾನು, ಇನ್ನೊಂದು ಸ್ವಲ್ಪ ನೋಡಿ ದೊಡ್ಡದಾಗಿ ತಟ್ಟಿ ಏನು ಆಲೂಗಡ್ಡೆ ಸ್ಲೈಸ್ಗಳನ್ನ ಮಾಡ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು, ಏನು ಆಲೂಗಡ್ಡೆ ಬಜ್ಜಿ ಥರ ಅಂತೀವಲ್ಲ ರೀ, ಆ ಥರ ಈ ಥರ ಪ್ಯಾಕ್ ಮಾಡೋದ್ರಿ. ಅದು ಪ್ಯಾಕ್ ಆಗ್ತದೆ. ಅವಾಗ ಹಿಟ್ಟು ಗಟ್ಟಿ ಅನ್ಸಕತ್ತದ ಅಂತ ಅನ್ನಿಸ್ತದೆ. ಭಾಳ ಗಟ್ಟಿ ಇದ್ರಷ್ಟೇ ನೀರು ಹಾಕೋರಿ, ಇಲ್ಲಾಂದ್ರೆ ನೀರನ್ನು ಹಾಕೋಬೇಡ್ರಿ. ನೋಡಿ, ಇನ್ನೊಂದು ಸ್ವಲ್ಪ ನೋಡಿ ಎಷ್ಟು ನೀಟಾಗಿರ್ತದೆ. ಇಲ್ಲ ಈ ರೀತಿ ನಮ್ಗೆ ಆಲೂಗಡ್ಡೆ ಬೇಡ, ಒಳಗಡೆ ಆಲೂಗಡ್ಡೆ ಪೀಸ್ ಬೇಡ ಅಂದ್ರೆ ಹಾಗೆ ಕಟ್ಲೆಟ್ ಥರನೂ ಮಾಡ್ಕೊರಿ, ನಡೀತದೆ.
ನೋಡಿ ಒಂದನ್ನು ಈ ರೀತಿ ಮಾಡಿ ತೋರಿಸಿದ್ದೀನಿ ನಾನು. ಇನ್ನೊಂದು 2-3 ಮಾಡ್ಕೋತೀನಿ. ಹಾಗೇನು ಪ್ಲೇನಾಗೇನು ಹಾಗೇನು ಮಾಡ್ಕೋತೀನಿ ರೀ. ನೋಡಿ ಈ ರೀತಿ ಮಾಡ್ಕೊಂಡ್ರಿ ನೋಡಿರಿ. ಒಂದನ್ನು ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊರಿ. ನೋಡಿ ಒಮ್ಮೆಲೆ ಇವು ದೊಡ್ಡ ಸೈಜದ್ದು ಏನದಾವಲ್ಲ ಇದರಲ್ಲೆಲ್ಲ ಒಳಗಡೆ ಆಲೂಗಡ್ಡೆ ಪೀಸನ್ನು ಹಾಕಿ ಮಾಡ್ಕೊಂಡಿದ್ದೀನಿ ನೋಡಿರಿ ಇದೇ ರೀತಿ. ಆಮೇಲೆ ಇವು ಸಣ್ಣ ಏನದಾವಲ್ಲ ಹಾಗೆ ಕಟ್ಲೆಟ್ ಥರ ಬೇಡ, ರೌಂಡ್ ಬೇಡ, ಎಲ್ಲ ಒಂದೇ ಥರ ಶೇಪ್ ಕಾಣಲಿ ಅಂತ ಹೇಳಿ ಅದನ್ನು ಅದೇ ಶೇಪ್ನಲ್ಲೇ ಮಾಡ್ಕೊಂಡಿನಿ ರೀ. ಈಗ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಆಲ್ರೆಡಿ ಕಾಯ್ದದ್ರಿ. ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ ತಿರುಗಿಬಿಟ್ಟು ಬೇಯಿಸೋಣ್ರಿ ಕೆಂಪಗಾಗೋವರೆಗೂ. ಎಷ್ಟೋ ಸಲ ಸಾಬುದಾನಿ ವಡೆ ಆಲೂಗಡ್ಡೆ ಕುದಿಸ್ಬಿಟ್ಟು ಅದು ಹಾಕಿ ಮಾಡಿರ್ತೀವಿ. ಕೆಲವೊಬ್ರು ಹೇಳ್ತಾರೆ ತುಂಬ ಎಣ್ಣೆ ಹಿಡಿತಾವೆ ಅಥವಾ ಎಣ್ಣೆಯಲ್ಲಿ ಹೊಡಿತಾವೆ ಅಂತ ಹೇಳ್ತಾರೆ. ಈ ರೀತಿಯೂ ತುಂಬ ಈಸಿಯಾಗಿನೂ ಮಾಡ್ಕೋಬೋದು. ಒಂಚೂರೂ ಎಣ್ಣೆ ಹಿಡಲ್ರಿ, ಕ್ರಿಸ್ಪಿನೂ ಟೇಸ್ಟಿನೂ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಇಷ್ಟು ಕೆಂಪಗಾಗೋವರೆಗೆ ಕರೆದ್ಬಿಟ್ಟು ಸಾಕು. ನೋಡಿ ಎಣ್ಣೆ ಒಂಚೂರೂ ಹಿಡ್ಕೊಂಡು ತುಂಬಾ ಡ್ರೈ ಇರ್ತಾರೆ, ಕ್ರಿಸ್ಪಿನೂ ಇರ್ತೈತಿ, ಟೇಸ್ಟಿನೂ. ಒಂದು ಸ್ವಲ್ಪ ಆಗಲಿ ರೀ, ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನೂ ತೋರಿಸ್ತೀನಿ. ನೋಡಿ ನೋಡಿ ನಾನು ನಿಮ್ಗೆ ಸೌಂಡನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ. ನೋಡಿ ನೀವು ಸೌಂಡ್ದಿಂದನೇ ಅನ್ಕೋಬೋದು ಎಷ್ಟು ಕ್ರಿಸ್ಪಿ ಆಗ್ಯಾವ. ಒಂಚೂರೂ ಎಣ್ಣೆ ಹಿಡ್ದಿಲ್ಲ. ಈಗ ಒಂದು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ರೀ. ಇದರಲ್ಲಿ ಏನು ಆಲೂಗಡ್ಡೆ ಹಾಕಿದ್ದೀನಲ್ಲ ಅದನ್ನು, ಅದು ಹಾಗೆ ಪ್ಲೇನ್ ಅದ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸಾಬುದಾನಿ ಕಟ್ಲೆಟು ಅನ್ಬೋದು, ಸಾಬುದಾನಿ ವಡೆನೂ ಅನ್ಬೋದು, ಅಥವಾ ಸಾಬುದಾನಿ ಬಜ್ಜಿನೂ ಅನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ.